ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹಿಂದಿನ ಎಪಿಸೋಡ್ಗಳು ಏನಾದ್ರು ಬೇಕಿದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತೆ ನನಗೆ ಇವಾಗ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ವಾಯ್ಸ್ ಕರೆಕ್ಟ್ ಬರ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ನಾಳೆ ಸಂಚಿಕೆಯಲ್ಲಿ ರಾಧವ್ವ ಅದೆಲ್ಲ ರಾಜವನ ಹತ್ರ ಮಾತಾಡ್ತಾ ಇರೋದು ಚೌಡವ್ವ ಅಜ್ಜಿ ಕೇಳಿಸ್ಕೊಂತ ಇರ್ತಾಳೆ. ಫೋನ್ ಅಲ್ಲಿ ಮಾತಾಡ್ತಾ ಇರೋದು, ನಾ ಹೆಂಗಾರ ಮಾಡಿ ಬಂಗಾರತ್ತೆಗೂ ಸ್ನೇಹಗೂ ಜಗಳ ಆಗಿ ಬಂಗಾರತ್ತೆನ ಕುದ್ಕೇರು ದಬ್ಬ ತರ ಮಾಡ್ಬೇಕು, ಎಲ್ಲಾ ಅಪವಾದ ಸ್ನೇಹನ್ ಮೇಲೆ ಬಂದು ನೀನೇ ಅವಳ ನಿನ್ ಕೈಯಾರನ್ನು ಹೊಡಿಬಹುದು ಅಂತಂದ್ ಹೇಳ್ತಾ ಇರೋದು ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ಆಮೇಲೆ ಚೌಡವ್ವ ಅಜ್ಜಿ ರಾಧನ್ ಫಾಲೋ ಮಾಡ್ತಿರ್ತಾಳೆ. ರಾಧನೆ ಬಂಗಾರಮ್ಮನ್ ರೂಮ್ ಅಲ್ಲಿ ಹೋಗಿ ಎಲ್ಲಾ ಪತ್ರಗಳು ತಗೊಳ್ಳೋದು, ಮುಚ್ಚಿಟ್ಕೊಂಡು ಹೋಗಿ ರಾಜವ್ ಕೊಡೋದು, ಇದನ್ನೆಲ್ಲ ದೂರದಿಂದಾನೇ ಗಮನಿಸ್ತಾ ಇರ್ತಾಳೆ ಚೌಡವ್ವ ಅಜ್ಜಿ. ಹೊರಗಡೆ ಬಂದ ರಾಜವ್ವ ತಗೋ, ಇದನ್ನ ತಗೊಂಡು ಇದನ್ನ ಸೇಫ್ ಆಗಿ ಹೋಗಿ ಮೊದ್ಲು ಪುಟ್ಟಕ್ಕನ ಮನೇಲಿ ಇಟ್ಬಿಡು, ನಾನು ಆಮೇಲೆ ಬಂಗಾರತ್ತನ್ ಕರ್ಕೊಂಡು ಆ ಮನೆಗ್ ಬರ್ತೀನಿ, ಆ ಮನೆಯಲ್ಲಿ ಆಮೇಲೆ ಎಲ್ಲಾ ಹಾಕೋದನ್ನ ಅವಳ ಮೇಲೆ ಹಾಕ್ಬಿಡೋಣ, ನೀನ್ ಆಮೇಲೆ ಸರಿಯಾಗಿ ವಿಚಾರಿಸ್ಕೋಬಹುದು ಅಂತ. ಆಯ್ತು ರಾಧವ, ನನ್ಗೇನು ಇದರಿಂದ ತೊಂದ್ರೆ ಆಗಲ್ಲ ತಾನೇ? ಇಲ್ಲ, ನಿಂಗೇನು ತೊಂದ್ರೆ ಆಗಲ್ಲ, ನೀನ್ ಹೋಗಿ ಎಲ್ಲಿಡು, ನಾನ್ ಮುಂದಿಂದೆಲ್ಲ ನೋಡ್ಕೊಂತೀನಿ ಅಂತ ರಾಧ ಹೇಳ್ತಾಳೆ. ಈ ಕಡೆ ಆಗ ನಾನು ಬಂಗಾರಮ್ಮನವ್ರಿಗೆ ಅವಮಾನ ಮಾಡ್ದೇನ, ಅವ್ರಿಗೆ ಮೋಸ ಮಾಡ್ದೇನ ಅಂತ ಚೆನ್ನಾಗಿ ನಾಲ್ಕೈದು ಬಾರಿಸ್ಬೋದಲ್ವಾ ರಾಧ ಅಂತ ರಾಧವನ್ನ ಕೇಳ್ತಿರ್ತಾಳೆ. ಈ ಕಡೆ ಆ ಪತ್ರ ಏನೋ ಪುಟ್ಟಕ್ಕನ ಮನೇಲಿ ಸೇರ್ತು. ಆದ್ರೆ ಪುಟ್ಟಕ್ಕನ ಮನೆಯಲ್ಲಿರೋ ಪತ್ರನ ಚೌಡವ್ವ ಅಜ್ಜಿ ಹತ್ರ ಯಾಕೆ ಸೇರ್ತು ಅಂತ ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಚೌಡವ್ವ ಅಜ್ಜಿ ಒಂದ್ಸಾರಿ ಪುಟ್ಟಕ್ಕನ ಮನೆಗೆ ಬಂದಿರೋದು ನಿಮ್ಗೆ ಗೊತ್ತಿದೆ. ಹಾಗೆ ಪುಟ್ಟಕ್ಕಗೆ ನನ್ಗೆ ದಗೆ ಇದೆ, ಚಾವ್ ಬೇಡ, ಅತಿ ಬೇಡ, ನನ್ಗೆ ಶರ್ಬತ್ ಕೊಡು ಅಂತ ಕೇಳ್ತಾಳೆ. ಆಮೇಲೆ ಶರ್ಬತ್ ತರಕ್ ಹೋದಾಗ ಚೌಡವ್ವ ಅಜ್ಜಿ ಒಳಗಡೆ ರೂಮ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಕಡೆ ಹುಡ್ಕಾಡ್ತಾಳೆ, ಸಿಗೋದಿಲ್ಲ. ಆದ್ರೂನು ಇನ್ನು ಆಮೇಲೆ ಕಪಾಟ್ ತೆಗೆದ್ಬಿಟ್ಟು ಒಳಗಡೆ ಇರುವಂತ ಪತ್ರ ತಗೊಂಡು ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟು ಹೊರಗಡೆ ಹೋಗಿರ್ತಾಳೆ. ಇವಾಗ ಮುಂದಿನ ಸಂಚಿಕೆಯಲ್ಲಿ ಇವಾಗ ರಾಧಾ ಮತ್ತು ರಾಜವ್ವ ಇಬ್ರು ಹುಡುಕ್ತಾ ಇರ್ತಾರೆ. ಎಷ್ಟೊತ್ತು ಹುಡುಕಿದ್ರು ಆ ಪತ್ರನೇ ಸಿಗೋದಿಲ್ಲ. ಈ ಕಡೆ ಗಾಡಿಯಲ್ಲಿ ಕುಂತ್ಕೊಂಡು ಚೌಡವ್ವ ಅಜ್ಜಿ ತುಂಬಾ ಕೋಪದಲ್ಲಿ ಇರ್ತಾಳೆ. ನನ್ ಮಗಳಿಂದ ಯಾರೋ ಆಟ ಆಡ್ತಾರೆ ಅನ್ಕೊಂಡಿದ್ದೆ, ಅದು ಇವ್ರೇನಾ ಅಂತ ಕೋಪದಲ್ಲಿ ಬೈಕೊಂತ ಇರ್ತಾಳೆ. ಮರದಲ್ಲಿರೋ ಒಂದು ಒಂಟಿ ಹಣ್ಣು ನೋಡಿ ಎಲ್ಲರೂ ಕಣ್ಣು ಹಾಕೋತಾರ, ಎಲ್ಲದನ್ನು ಸ್ನೇಹನ್ ಮೇಲೆ ಎತ್ತಾಕ್ತಾ ಇದ್ದಾರಾ ಅಂತ ಕೋಪದಲ್ಲಿ ಬೈತಾ ಇರ್ತಾಳೆ ಚೌಡವ್ವ ಅಜ್ಜಿ. ಒಳ್ಳೆಯವರಿಗೆ ಚಡಿ ನಾಡೆ, ಕೆಟ್ಟವರಿಗೆ ಈ ಚಡಿ ಚೌಡವ್ವ ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ಕೋಪದಲ್ಲಿ ಸಿಟ್ ಮಾಡ್ಕೊಂಡಿರ್ತಾಳೆ ಚೌಡವ್ವ ಅಜ್ಜಿ. ಈ ಕಡೆ ಸಹನಾ ರಾಮ್ ಆಫೀಸಿಗೆ ಹೋಗಿರ್ತಾಳೆ. ಅಲ್ಲ ನಡೆದಿರೋ ಘಟನೆ ನಿಮ್ಗೆ ಗೊತ್ತು. ಆಟೋದಲ್ಲಿ ಹೊರಗೆ ಹೋಗ್ಬೇಕಾದ್ರೆ ತುಂಬಾನೇ ಅಳ್ತಿರ್ತಾಳೆ. ಆ ವ್ಯಕ್ತಿ ರಾಮ್ ಆಫೀಸಲ್ಲಿರೋ ವ್ಯಕ್ತಿ ಹೇಳಿರೋದನ್ನ ನೆನ್ಪ್ ಮಾಡ್ಕೊಂತಾಳೆ. ಇಲ್ಲ, ಅವ್ರು ರಾಮ್ ಸರ್ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗ್ ಕರ್ಕೋಬೇಡ ಅಂತಾರನೆಲ್ಲ ಹತ್ರ ಕೂಡ ಸೇರಿಸಬಾರ್ದು, ಆಚೆ ಹಾಕೋ ಅಂತ ಆ ವ್ಯಕ್ತಿ ಹೇಳಿರೋದನ್ನ ಕೇಳ್ಕೊಂಡ್ ನೆನ್ಸಿರ್ತಾಳೆ. ಆದ್ರೆ ರಾಮ್ ಸರ್ ಹಳ್ಳಿಗ್ ಬಂದಾಗ ನೋಡಿ, ನಿಮ್ಗೆ ಯಾರಿಲ್ಲ ಅನ್ಕೋಬೇಡಿ, ಬೆಂಗಳೂರಲ್ಲಿ ನಿಮ್ ಮಗ ಇದ್ದಾನೆ ಅನ್ಕೊಳ್ಳಿ, ನಿಮ್ಗೆಲ್ಲ ಅಣ್ಣ ಇದ್ದಾನೆ ಅನ್ಕೊಳ್ಳಿ ಅಂತ ಅವ್ರು ಹೇಳ್ ಬಂದಿರೋದನ್ನ ನೆನ್ಪ್ ಮಾಡ್ಕೊಂಡು ಸಹನಾ ತುಂಬಾನೇ ಅಳ್ತಾ ಇರ್ತಾಳೆ. ಈ ಕಡೆ ಗೋಪಾಲ ನೋಡ್ಕೊಂತ ನಿಂತಿರ್ತಾನೆ. ರಾಜವ್ವ ಮತ್ತು ರಾಧಾ ಇಬ್ರು ಹುಡುಕಾಡಿದ್ರು ಸಿಗೋದಿಲ್ಲ. ಅಮೋರಿ ಅಂತ ಹೊರಗಡೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಸ್ನೇಹನವ್ರು ಅವರಿಂದ ಹೊರಗಡೆ ಬರ್ತಾರೆ. ಅಮ್ಮವ್ರೆ ಏಟ್ ಹುಡುಕಿದ್ರು ಈ ಪತ್ರನ ಸಿಗ್ತಾ ಇಲ್ಲ. ಸ್ನೇಹ, ಆ ಪತ್ರನ ಎಲ್ ಮಡಗಿದ್ಯಾ ಅಂತ ಹೇಳು, ಕಲ್ಲಂಗ್ ನಿಂತಿದ್ಯಲ್ಲ ಅಂತ ಕೋಪದಲ್ಲಿ ಸ್ನೇಹನ ಬೈತಿರ್ತಾಳೆ ರಾಜವ್ವ. ಸುಮ್ನೆ ನೀನ್ ಅಮ್ಮವ್ರ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಅಂತ ಹೇಳ್ತಿರ್ತಾಳೆ. ಈ ಕಡೆ ಪುಟ್ಟಕ್ಕ, ಸಾಕ್ ರಾಜವ್ವ, ನೀನು ಅಮ್ಮವ್ರ ಜೊತೆ ಬಂದಿದ್ಯಾ ಅಂದದಕ್ಕೆ ನಾನ್ ಪತ್ರ ಹುಡ್ಕಕ್ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಇಷ್ಟಕ್ಕೂ ನೀ ಪತ್ರ ಹುಡ್ಕಕ್ ಬಂದಾಗ ಅಲ್ಲಿ ಹುಡ್ಬೇಕು ಇಲ್ಲಿ ಹುಡ್ಬೇಕು ಅಂದಾಗ ನಾ ಏನಾದ್ರೂ ತಡದ್ನ ಅಂತ ಕೇಳ್ತಾಳೆ. ನೀ ಏನ್ ತಡದಿಲ್ಲ, ಆದ್ರೆ ನಿನ್ ಮಗಳು ಪತ್ರ ಬಚ್ಚಿಟ್ಟಿರೋದ್ ಸಿಗ್ಲಿಲ್ವಲ್ಲ ಅಂತಂದ್ ಹೇಳ್ತಾಳೆ. ಸಿಗ್ಲಿಲ್ಲ ಅಂದ್ರೆ ಅದು ಇಲ್ಲ ಅಂತ ಅರ್ಥ ಅಂತ ಪುಟ್ಟಕ್ಕ ಹೇಳ್ತಾಳೆ. ಇಲ್ಲ, ಅದ್ ಎಲ್ಲಿ ಮಡಗಿದ್ರ ಅಂತ ಮೊದ್ಲು ಹೇಳಿ ಅಂತ ರಾಜವ್ವ ವಾದ ಮಾಡ್ತಾಳೆ. ಈ ಕಡೆ ಗೋಪಾಲ, ಯಾಕೆ ಕನ್ನಡ ಅರ್ಥ ಆಗಲ್ವಾ ನಿಂಗೆ, ಪತ್ರ ಇಲ್ಲ ಅಂತ ಹೇಳಿದ್ದು ಅಂತ ಗೋಪಾಲ ಬೈತಾನೆ. ಈ ಕಡೆ ರಾಜವ್ವ, ಎಲ್ಲಿ ಅರ್ಥ ಆಗ್ತದೆ ನಿನ್ಗೆ, ಒಂದ್ಸಲ ಅರ್ಥ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಂತ ಜಾಯಮಾನ ಅಲ್ಲಲ್ಲ ನಿಂದು ಅಂತ ಕೋಪದಲ್ಲಿ ಬೈತಾ ಇರ್ತಾನೆ ಗೋಪಾಲ. ಈ ಕಡೆ ರಾಜವ್ವ, ಈಗ ಅರ್ಥ ಆಗ್ತದೆ, ಇಷ್ಟೊತ್ತು ಸ್ನೇಹನ್ ಮೇಲೆ ಅನುಮಾನ ಪಡ್ತಿದ್ದೆ, ಈಗ ಇಷ್ಟೊತ್ತು ಒಬ್ರನ್ನೇ ಅನುಮಾನ ಪಡ್ತಿದ್ದೆ, ಈಗ ನಿನ್ ಮೇಲೆ ಅನುಮಾನ ಪಡ್ತೀನಿ, ಈಗ ನೀವಿಬ್ರು ಶೇರ್ ಮಾಡಿದಾರೆ ಈ ಕೆಲ್ಸನ ಅಂತಂದ್ ಕೋಪದಲ್ಲಿ ಹೇಳ್ತಾಳೆ. ಈಗ ನಾಲ್ಗೆ ಬೆಳಿಗ್ಗೆ ಹಿಡಿದು ಮಾತಾಡಿ, ಇಲ್ಲ ಅಂದ್ರೆ ಅಂತಂದ್ ಹೊಡಿಯಕ್ ಹೋಗ್ತಾನೆ ಗೋಪಾಲ. ರಾಜವನ್ನ ಪುಟ್ಟಕ್ಕ ತಡಿ ಸುಮ್ನೆ ಇರೋ ಅಂತ ತಳ್ತಾಳೆ.
ನೋಡ್ ರಾಜವ್ವ ನಿನ್ಗೆ ಎಲ್ ಬೇಕಾ ಅಲ್ಲೆಲ್ಲ ಹುಡುಕು ಬ್ಯಾಡ ಅನ್ನಲ್ಲ. ಅದು ಸುಮ್ನೆ ಎಲ್ಲಾ ಅಪವಾದನ್ನ ಯಾರ ಮೇಲೆ ಅವ್ರ ಮೇಲೆ ಓಡ್ಸಕ್ ಬರ್ಬೇಡ ಅಂತ ಕೋಪದಲ್ಲಿ ಪುಟ್ಟಕ್ಕ ಹೇಳ್ತಾಳೆ. ಈ ಕಡೆ ರಾಜವ್ವ ಹೇಳೋದೇ ಇಲ್ಲ, ಮಾತಿಗೆ ಮಾತ್ ಬೆಳೆಸ್ತಾನೆ ಇರ್ತಾಳೆ. ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದ್ ಹೆಂಗ್ ಮನ್ಸ್ ಬರ್ತದೆ ಪುಟ್ಟಕ್ಕ, ನೀನು ಇವ್ರ ಕಡೆನೆ ಸೇರ್ಕೊಂಡ್ಬಿಟ್ಟಲ್ಲ. ನಿನ್ ದೊಡ್ಡ ಮಗಳ ಮದ್ವೆಗೆ ಕಣ್ಣು ಮುಚ್ಕೊಂಡ್ 15 ಲಕ್ಷ ಕೊಟ್ಟಾರೆ. ನಿನ್ ಕಷ್ಟಕ್ಕಾಗವ್ರ ಜೊತೆಯಾಗಿ ಬಂದವ್ರೆ ಬಂಗಾರಮ್ಮ. ಈ ಕಡೆ ಸುಮನ್ ಅವ್ರ ಕ್ಲಾಸ್ ನಡೀತಾ ಇರುತ್ತೆ, ಮೇಡಮ್ ಬೋರ್ಡ್ ಮೇಲೆ ಎಲ್ಲದನ್ನು ಬರೆಸ್ತಾ ಇರ್ತಾರೆ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಮ್ಯಾಮ್ ಒಳಗಡೆ ಬರ್ಬೋದಾ ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತಾನೆ. ಈ ಕಡೆ ಇಸ್ ಕಮಿಂಗ್ ಅಂತ ಮೇಡಮ್ ಹೇಳ್ತಾರೆ. ಈ ಕಡೆ ಒಳಗಡೆ ಬಂದ್ಬಿಟ್ಟು ಮ್ಯಾಮ್ ನನ್ನ ಹೆಸರು ಸಚಿನ್ ಅಂತ, ಈ ಕ್ಲಾಸಿಗೆ ನ್ಯೂ ಅಡ್ಮಿಷನ್ ಅಂತ ಆ ವ್ಯಕ್ತಿ ಹೇಳ್ತಾನೆ. ಈ ಕಡೆ ಶಿವಾನಿ ತುಂಬಾ ಅವ್ನ್ ಬೈಕಲ್ಲಿ ಬಂದಾಗ ಅವನನ್ನ ನೋಡಿ ತುಂಬಾ ಅಟ್ರಾಕ್ಟ್ ಆಗಿರ್ತಾಳೆ, ಖುಷಿಯಿಂದ ನೋಡ್ತಾ ಇರ್ತಾಳೆ. ಈ ಕಡೆ ಮೇಡಮ್ ಕೂತ್ಕೋ ಅಲ್ಲೇ ಅಂತ ಸುಮನ್ ಪಕ್ಕ ಕೂಡಿಸ್ತಾರೆ. ಸುಮನ್ ಪಕ್ಕ ಕೂತ್ಕೊಂಡು ನೋಟ್ ಮಾಡ್ಕೊಂತ ಇರ್ತಾನೆ ಹುಡುಗ. ಈ ಕಡೆ ಕ್ಲಾಸ್ ಎಲ್ಲ ಮುಗಿಯುತ್ತೆ, ಎಲ್ಲ ಸ್ಟೂಡೆಂಟ್ ಹೊರಡ್ತಾರೆ. ಇನ್ನು ಸಚಿನ್ ಸುಮ ಹೊರಡ್ಬೇಕು ಅಂತ ಎದ್ದಳಷ್ಟರಲ್ಲಿ ಮ್ಯಾಮ್ ಕರೀತಾರೆ, ಸಚಿನ್ ನೀನ್ ನಿಂತ್ಕೋ, ಸುಮ ನೀನು ನಿಂತ್ಕೋ ಅಂತ ಕರೀತಾರೆ. ಸಚಿನ್ ಬಾ ಇಲ್ಲಿ, ನೀನ್ ಇಷ್ಟ ದಿನ ಪೆಂಡಿಂಗ್ ಇಟ್ಟಿರೋ ಎಲ್ಲ ಹೋಮ್ವರ್ಕ್ಗಳು ನೋಡ್ಕೋ, ಇವಳು ಕಾಲೇಜ್ಗೆ ಟಾಪರ್ ಸುಮ ಅಂತ, ಏನೇ ಇದ್ರು ಇವಳ ಹತ್ರನೇ ಎಲ್ ತಗೋ ಅಂತ ಸುಮನ್ ತೋರಿಸ್ತಾರೆ. ಸರಿ ಮ್ಯಾಮ್ ಓಕೆ ಅಂತ, ಸರಿ ಸುಮ ನೀವ್ ಹೊರಡು ಅಂತ ಹೇಳ್ತಾ ಆಯ್ತು ಮೇಡಮ್ ಅಂತ. ಸರಿ ಮೇಡಮ್ ಇಂದ ಸಜ್ಜಿ ಇನ್ನು ಹೊರಡ್ಬೇಕು ಅನ್ನೋಷ್ಟರಲ್ಲಿ ಮೇಡಮ್ ಮತ್ತೆ ಆ ವ್ಯಕ್ತಿನ ಕ್ವಶನ್ ಕೇಳ್ತಾರೆ, ಏನಪ್ಪ ನಿಮ್ಮ ಅಪ್ಪ ಅಮ್ಮ ನೌಕರ್ ಮೇಲೆ ಟ್ರಾನ್ಸ್ಫರ್ ತಗೊಂಡ್ ಬಂದಿದ್ದೀರಾ ಅಂತ ಮೇಡಮ್ ಸಚಿನ್ ಕೇಳ್ತಾರೆ. ಇಲ್ಲ ಮೇಡಮ್ ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ಒಬ್ಬ ಅನಾಥ ಅಂತ ಸಚಿನ್ ಹೇಳ್ತಾನೆ. ಓ ರಿಯಲಿ ಸಾರಿ, ನಂಗೆ ಗೊತ್ತಿರ್ಲಿಲ್ಲಪ್ಪ ಅಂತ. ಪರವಾಗಿಲ್ಲ ಬಿಡಿ ಮೇಡಮ್, ನೀವು ಗೊತ್ತಿಲ್ಲದೆ ಕೇಳಿದೀರಾ ಅಂತ ಹೇಳ್ತಾರೆ. ಈ ಕಡೆ ಸುಮಾ ನೋವು ಪಟ್ಕೊಂತಾಳೆ, ನನ್ಗೊಬ್ಬ ಅಕ್ಕ ಇದೆ, ಅಕ್ಕನ ಇಲ್ಲ ಅನ್ನೋದನ್ನೇ ದುಃಖ ಪಡ್ತಾ ಇದ್ದೀನಿ, ಇವ್ರಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ, ಆ ನೋವನ್ನ ಹೆಂಗ್ ಸಹಿಸ್ಕೊಂತಾರೋ ಏನಂತ ಆ ವ್ಯಕ್ತಿ ಬಗ್ಗೆ ಮರಕ ಪಡ್ತಾಳೆ ಸುಮಾ. ಆಮೇಲೆ ಮೇಡಮ್ಗ ಬರ್ತೀನಿ ಅಂತೇಳಿ ಹೊರಟ್ಬಿಡ್ತಾಳೆ, ಅವಳಿಂದ ಆ ವ್ಯಕ್ತಿನ ಹೊರಟೋಗ್ತಾನೆ. ಈ ಕಡೆ ರಾಜ ಒಂದು ಇನ್ನು ಕಿರಿಕ್ ಮುಂದೆ ನಡೀತಾನೆ ಇರುತ್ತೆ. ಈ ಕಡೆ ರಾಜವ ಮಾತಿಗೆ ಮಾತು ಬೆಳೆಸ್ತಾ ಇರ್ತಾಳೆ, ಆದ್ರೆ ಅಕ್ಕಿ ಮೇಲೆನೆ ಎಲ್ರು ಬೈತಾ ಇರ್ತಾರೆ. ಈ ಕಡೆ ರಾಧವ ಸನ್ನೆ ಮಾಡ್ತಾಳೆ. ರಾಜವ ಯಾಕೆ ಸುಮ್ನೆ ಬೇಡದೆ ಇರೋದೆಲ್ಲ ಮಾತಾಡ್ತೀಯ ಅಂತ ಜೋರಾಗಿ ಹೇಳಿ ಕೈ ಸನ್ನೆ ಮಾಡಿ ಹೊಡಿ ಅಂತ ಹೇಳ್ಕೊಡ್ತಾಳೆ. ಈ ಕಡೆ ಆಯ್ತು ಅಂತ ಒಪ್ಕೊಂಡು ಸ್ನೇಹನ್ ಮೇಲೆ ಬೇಕು ಅಂತಾನೆ ಕೋಪ ಬರಂಗ್ ಮಾಡ್ಬಿಟ್ಟು, ಏನೇ ತಪ್ಪು ಮಾಡ್ಬಿಟ್ಟು ಒಪ್ಕೊಳ್ಳಾರ್ದು ಸುಮ್ನೆ ನಿಂತಿದ್ಯಾ ನಿನ್ನ ಅಂತ ಹೊಡೆಯಕ್ ಜೋರಾಗಿ ಹೊಡೆಯಕ್ ಕೈ ಹತ್ತಾಳ. ಮತ್ತ ಸ್ನೇಹನ್ ಮುಂದೆ ಬಂಗಾರಮ್ಮ ಅಡ್ಡ ಬಂದ್ಬಿಟ್ಟು ಆ ಕೈಯನ್ನ ಹಿಡಿದ್ ನಿಲ್ಸಿ ರಾಜವನ್ ಕೆನ್ನೆಗ್ ಜೋರಾಗಿ ಹೊಡಿತಾಳೆ. ನೀನ್ ಯಾರ್ ನೋಡ್ಯಾಕ್ ಕೊಂತಿದ್ಯ ಗೊತ್ತಾ, ಪುಟ್ಟಕ್ಕನ ಮಗಳಲ್ಲ ಈಗ ಬಂಗಾರಮ್ಮ ಸೊಸೆ, ನನ್ ಮುಂದೆನೆ ಹೊಡಿಯಕ್ ಹೋಗ್ತೀಯ ಅಂತ ಕೋಪದಲ್ಲಿ ರಾಜವನ್ ಕೆನ್ನಿಗೆ ಬಂಗಾರಮ್ಮ ಹೊಡಿತಾಳೆ. ಸ್ನೇಹನ್ ಮೇಲೆ ಅಪವಾದ ಹೊರಿಸ್ಬೇಕು, ಪುಟ್ಟಕ್ಕಗೆಲ್ಲ ಅವಮಾನ ಮಾಡ್ಬೇಕು ಅಂತಲ್ವಾ ಈ ತರ ಎಲ್ಲ ಮಾಡ್ತಾ ಇರೋದು. ಇನ್ ಮುಂದೆ ಈ ಆಟ ಎಲ್ಲ ನಿನ್ನ ಹತ್ರ ನಡೆಯಕ್ಕೆ, ನನ್ನ ಹತ್ರ ನಡೆಯಕ್ಕಿಲ್ಲ ಅಂತ ಕೋಪದಲ್ಲಿ ಬಂಗಾರಮ್ಮ ಗರ್ಜನೆ ಮಾಡ್ತಿರ್ತಾಳೆ. ಒಂದ್ ಗೆಪ್ತಿ ಮಾಡ್ಕೋ, ನೀನು ಈ ತರ 1000 ತಂತ್ರ ಮಾಡಿದ್ರು ನನ್ನ ಪುಟ್ಟಕ್ಕನ ಸ್ನೇಹನ ಯಾವತ್ತೂ ಅಳ್ಸಕ್ ಆಗೋದಿಲ್ಲ ಅಂತ ಕೋಪದಲ್ಲಿ ಹೇಳ್ತಿರ್ತಾಳೆ. ಸ್ನೇಹ ತುಂಬಾ ಖುಷಿ ಪಡ್ತಾ ಇರ್ತಾಳೆ, ಅತ್ತಿ ಮಾತಾಡೋದ್ ನೋಡಿ, ಅತ್ತಿ ತನ್ನ ಹೊಡೆಯೋದನ್ನ ತಡೆಯೋದ್ ನೋಡಿ ತುಂಬಾ ಖುಷಿ ಪಡ್ತಿರ್ತಾಳೆ ಸ್ನೇಹ. ಯಾರ ಮೇಲೆ ಕೈ ಮಾಡಕ್ ಹೊಂಟಿದ್ದೆ, ಅದು ನನ್ನ ಮುಂದೆನೆ. ಈಗ ಅವಳ ಪುಟ್ಟಕ್ಕನ ಮಗಳು ಮಾತ್ರ ಅಲ್ಲ, ಈ ಬಂಗಾರಮ್ಮನ ಸೊಸಿ ಅನ್ನೋದನ್ನ ಗೆಪ್ತಿ ಇರ್ಲಿ ಅಂತ ಕೋಪದಲ್ಲಿ ಹೇಳ್ತಾಳೆ. ಈ ಕಡೆ ಪುಟ್ಟಕ್ಕ ತುಂಬಾನೇ ಖುಷಿ ಪಡ್ತಿರ್ತಾಳೆ ಬಂಗಾರಮ್ಮ ಹೇಳೋ ಒಂದೊಂದು ಮಾತನ್ನ ಕೇಳಿಸ್ಕೊಂಡು. ನನ್ ಸೊಸೆ ಬಗ್ಗೆ ಏನ್ ಗೊತ್ತೈತಂತ ನೀನ್ ಮಾತಾಡ್ತಾ ಇದೀಯ, ನೀ ಹೇಳೋದಿಕ್ಕೆಲ್ಲ ಒಂದ್ ಮಾತಿಗೆ ಬಂದೆ ಅಂತ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನೀನ್ ಈಟೆಲ್ಲ ಮಾಡಿದ್ರೆ, ಬೈದ್ರೆ, ಒಡೆ ಕೈ ಹತ್ತಿದ್ರೆ ನಮ್ ಸೊಸೆ ಸುಮ್ನೆ ಇದ್ದಾಳೆ. ಅದಕ್ಕೆ ಕಾರಣ ಇಷ್ಟೆಲ್ಲ ಮಾಡಿದ್ರು ಸುಮ್ನೆ ನಿಂತವಳೆ ಅಂದ್ರೆ ಅದು ನನ್ ಮೇಲಿರೋ ಗೌರವ, ಅವ್ರ ಮೇಲಿರೋ ಪ್ರೀತಿನೇ. ಇದಕ್ಕೂ ಮುಂಚೆ ಇರೋ ಸ್ನೇಹ ಏನಾದ್ರು ಆಗಿದ್ರೆ ನೀನ್ ಒಡೆಯ ಕೈನೇ ಕತ್ತರಿಸಿ ಹಾಕ್ಬಿಡ್ತಿದ್ಲು. ಆದ್ರೆ ಏನ್ ಮಾಡೋದು, ಪುಟ್ಟಕ್ಕನಿಗೋಸ್ಕರ ಬಂದದ್ದನ್ನೆಲ್ಲ ಸಹಿಸ್ಕೊಂತೀನಿ ಅಂತ ಎಲ್ಲದನ್ನು ಸಹಿಸ್ಕೊಂಡ್ ಹೊಂಟಾಳೆ ನಮ್ ಸೊಸೆ ಅಂತ ಸೊಸೆ ಮುಖ ನೋಡಿ ಹೇಳ್ತಿರ್ತಾಳೆ ಬಂಗಾರಮ್ಮ. ಈ ಕಡೆ ಪುಟ್ಟಕ್ಕ ತುಂಬಾ ಗಾಬರಿಯಿಂದ ಎಲ್ಲದನ್ನು ಕೇಳಿಸ್ಕೊಂತ ಇರ್ತಾಳೆ. ಬಂಗಾರಮ್ಮ ಸೊಸೆ ಬಗ್ಗೆ ವರ್ಣನೆ ಮಾಡ್ತಾನೆ ಇರ್ತಾಳೆ. ಯಾವ ಹೆಣ್ಣು ಮಗಳು ತನ್ನ ತಾಯಿಗೋಸ್ಕರ ತನ್ನ ಜೀವನದಲ್ಲಿರುವಂತ ಎಲ್ಲ ತ್ಯಾಗನ ಮರ್ತು ಬದುಕ್ತಾಳೋ ಅಂತವಳ ಮನಸ್ಸಲ್ಲಿ ಏನು ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಒಂದ್ ಕಾಲದಲ್ಲಿ ನಾನು ನಮ್ಮವ್ಗ ಮಾತು ಕೊಟ್ಟವಳೆ ಅಂತ ಸೊಸೆ ಮುಖ ನೋಡಿ ಹೇಳ್ತಿರ್ತಾಳೆ. ಸೊಸೆಗೆ ಅತ್ತೆ ಹೇಳೋ ಮಾತು ತುಂಬಾನೇ ಖುಷಿ ಕೊಡ್ತಿರುತ್ತೆ. ಈ ಕಡೆ ಪುಟ್ಟಕ್ಕ ಹೇಳ್ತಾಳೆ, ಅಮ್ಮವ್ರೆ ನಿಮ್ಗೆ ಸ್ನೇಹ ಮೇಲೆ ಕೋಪ ಇಲ್ಲವ್ರ ಅಂತ ಕೇಳ್ತಾಳೆ. ಪುಟ್ಟಕ್ಕ ಅವಳು ನನ್ ಸೊಸೆ, ಈ ಬಡ್ಡಿ ಬಂಗಾರಮ್ಮನ್ ಸೊಸೆ ಪುಟ್ಟಕ್ಕ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾಳೆ ಬಂಗಾರಮ್ಮ. ಸ್ನೇಹ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ಇಲ್ಲಿ ಯಾಕೆ ಬಂದೆ ಅಂದ್ರೆ, ಈ ರಾಧವನ್ ಎಷ್ಟು ತಲೆ ಕೆಡ್ಸಾಳ ಅಂದ್ರೆ ರಾಧಾನೇ ಸ್ನೇಹನ ಅನುಮಾನ ಪಡೋಗ್ ಮಾಡ್ಬಿಟ್ಲು, ಅದಕ್ಕೆ ಇಲ್ಲಿ ಬರ್ಬೇಕಾಯ್ತು ಅಂತ ಬಂಗಾರಮ್ಮ ಪುಟ್ಟಕ್ಕಗೆ ಹೇಳ್ತಿರ್ತಾಳೆ.
ನೀನು ಈ ಕೆಲ್ಸ ಎಲ್ಲ ಮಾಡಿರಲ್ಲ ಅಂತ ನನ್ ಗೊತ್ತು ಸ್ನೇಹ ಅಂತ ಸೊಸೆ ಮುಖ ನೋಡಿ ನಕ್ಕೊಂತ ಹೇಳ್ತಿರ್ತಾಳೆ. ಈ ಕಡೆ ಪುಟ್ಟಕ್ಕ, ಅಮ್ಮವ್ರೆ ನಿಮ್ ಬಾಯಿಗೆ ಸ್ನೇಹನ್ ಬಗ್ಗೆ ಈ ತರ ಮಾತಾಡ್ತಾ ಇರೋದು ನನ್ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಸಂತೋಷದಿಂದ ಪುಟ್ಟಕ್ಕ ಬಂಗಾರಮ್ಮನ ಹತ್ರ ಕೇಳ್ತಿರ್ತಾಳೆ. ಈ ಕಡೆ ರಾಧವ ತುಂಬಾನೇ ಕೋಪ ಮಾಡ್ಕೊಂತಾಳೆ. ಪುಟ್ಟಕ್ಕಗ ಆ ತರ ಹೇಳಿದ ಪುಟ್ಟಕ್ಕ, ಒಬ್ಬ ಮನುಷ್ಯನ್ ವ್ಯಕ್ತಿತ್ವ ಗೊತ್ತಾದ್ಮೇಲೆ ತಾನೇ ಅವನ್ ವ್ಯಕ್ತಿತ್ವ ಅವನ್ ಗುಣ ಗೊತ್ತಾಗೋದು ಅಂತಂದು ಬಂಗಾರಮ್ಮ ಪುಟ್ಟಕ್ಕಗೆ ಹೇಳ್ತಾಳೆ. ಈ ಕಡೆ ಚೌಡವಜ್ಜಿ ಅದೇ ಸಮಯದಲ್ಲಿ ಬರ್ತಾಳೆ. ಸರಿಯಾಗಿ ಹೇಳಿ ಬಂಗಾರ ಅಂತ ಹೇಳ್ತಾಳೆ ಚೌಡವಜ್ಜಿ. ಅವರೆಲ್ಲರೂ ಮುಂದೆನೂ ಬರ್ತಾಳೆ. ಒಳ್ಳೇದನ್ನ ಒಳ್ಳೆತನನ ಪರೀಕ್ಷೆ ಮಾಡಕ್ಕೆ ಪುಟ್ಟಕ್ಕನ ಮಕ್ಕಳನ್ನ ಆ ದೇವ್ರು ಪರೀಕ್ಷೆ ಮಾಡ್ತಾವನೆ. ಯಾಕ್ರಾಜಿ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಬರಲ್ವಾ? ನೀನು ಬೇರೆಯವ್ರ ಹೊಟ್ಟೆ ಉರ್ಸೋದೆ ಚಾಳಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಪುಟ್ಟಕ್ಕನ ತಾಳ್ಮೆನೆ ನಿನಗೆ ವರ ಅಂತ ಕೋಪದಲ್ಲಿ ಚೌಡವಜ್ಜಿ ರಾಜನ ಬೈತಿರ್ತಾಳೆ. ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದನ್ನ ನೀ ಸಾಬೀತ್ ಮಾಡಕ್ ಹೊರಟಿದ್ಯಾ. ಪುಟ್ಟಕ್ಕ ಏನಾದ್ರೂ ತಾಳ್ಮೆ ಕಳ್ಕೊಂಡ್ರೆ ನೀನು ಸುಟ್ಟು ಬೂದಿಯಾಗಿ ಹೋಗ್ತೀಯ ಅಂತ ಕೋಪದಲ್ಲಿ ಚೌಡವಜ್ಜಿ ಹೇಳ್ತಾಳೆ. ಈ ಕಡೆ ಬೈದಲ್ಲಿ ರಾಜವ, ಇಲ್ಲ ನನಗ್ ಗೊತ್ತಿರೋ ಸುದ್ದಿನಯ್ಯ ನಾನ್ ನಿಮ್ಗೆ ಹೇಳಿದ್ದು ಅಂತ ಬಂಗಾರಮ್ಗೆ ಹೇಳ್ತಾಳೆ. ಬಂಗಾರಮ್ಮ ಕೋಪದಲ್ಲಿ, ಸುದ್ದಿ ಕೊಟ್ಟವ್ರು ಯಾರು? ಈ ಮನೆಯಲ್ಲಿ ಪತ್ರ ಇದೆ ಅಂತ ನಿಮ್ಗೆ ಹೇಳಿದವ್ರು ಯಾರು ಅಂತ ಕೋಪದಲ್ಲಿ ರಾಜವನ್ ಮೇಲೆ ಗುಡುಗುತ್ತಾಳೆ ಬಂಗಾರಮ್ಮ. ಈ ಕಡೆ ರಾಧವನ್ ಮುಖನೇ ರಾಜವ ನೋಡ್ತಿರ್ತಾಳೆ. ಆದ್ರೆ ರಾಧವ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿರ್ತಾಳೆ. ರಾಜವ ಆದ್ರೆ ವಿಧಿ ಇಲ್ಲದೆ ತಾನೇ ವಹಿಸ್ಕೊಂತ ಇರ್ತಾಳೆ ಎಲ್ಲಾನು. ಈ ಕಡೆ ಬಂಗಾರಮ್ಮ ಹೇಳ್ತಾಳೆ, ಆ ಪತ್ರನ ಅವ್ವ ತಗೊಂಡು ಹೋಗ್ಯಾಳೆ, ಅವನ್ ಕೈಯಲ್ಲಿದೆ ಅಂತ ತೋರಿಸ್ತಾಳೆ. ಎಲ್ಲಾರು ಅಮ್ಮನ್ ಚೌಡವಜ್ಜಿ ಕೈಯಲ್ಲಿರೋ ಪತ್ರನೆಲ್ಲ ನೋಡ್ತಾರೆ. ಈ ಕಡೆ ಕೋಪದಲ್ಲಿ ಕೇಳ್ತಿರ್ತಾಳೆ ಬಂಗಾರಮ್ಮ, ನಿನ್ನೆ ಕೇಳ್ತಾ ಇರೋದು ಸುದ್ದಿ ಕೊಟ್ಟವ್ರು ಯಾರು ಅಂತ ಕೋಪದಲ್ಲಿ ಕೇಳ್ತಿರ್ತಾರೆ. ಈ ಕಡೆ ರಾಧವ ಎದ್ಕೊಂಡ್ಬಿಟ್ಟಿರ್ತಾಳೆ. ರಾಜ ಒಂದು ಅಣ್ಣನ ನೋಡೋದ್ ನೋಡಿ ಎಲ್ಲಿ ನಾನೇ ಅಂತ ಹೇಳ್ಬಿಡ್ತಾಳೆ. ಏನೋ ಅಂತ ತುಂಬಾ ಚಿಂತೆಯಲ್ಲಿ ಇರ್ತಾಳೆ ರಾಧಾ. ಈ ಕಡೆ ರಾಜವ ಹೇಳ್ಬೇಕು ಅನ್ನೋಷ್ಟರಲ್ಲಿ ಸ್ನೇಹ ಮಾತಾಡಕ್ ಹೋಗ್ತಾಳೆ. ಅದೇ ಅತ್ತೆ ಅಂತಂದ್ ರಾಗ ಅದಿದ್ದು ಹೇಳಕ್ ಹೋಗ್ತಾಳೆ. ಈ ಕಡೆ ಚೌಡವಜ್ಜಿ ತಡಿತಾಳೆ. ಹೋಗ್ಲಿ ಬಿಡವ, ಈಗ ಎಲ್ಲದು ಆಯ್ತಲ್ಲ, ಮುಗ್ದೈತಲ್ಲ, ಇನ್ಯಾಕ್ ಮಾತು ಅಂತ ಹೇಳ್ತಾಳೆ. ಇವ್ರು ನಾನು ಐನೂರ್ ತಲೆ ಮಾತಾಡೋದು ಕೇಳಿಸ್ಕೊಂಡಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ಮನೇಲಿ ಪತ್ರ ಇಲ್ಲ ಅಂತ ಅದೇ ನೆಪ ಮಾಡ್ಕೊಂಡು ಸ್ನೇಹನ್ ಮೇಲೆ ಉಳ್ಸಕೊಂಡವ್ರೆ. ಈಗ ಗೊತ್ತಾಯ್ತಲ್ಲ, ಇನ್ನೊಂದ್ಸಾರಿ ಇದೇ ತರ ಮಾಡಿದ್ರೆ ನನ್ನೊಳಗೆ ಚೌಡವನಲ್ಲಿರೋ ಚೌಡಿನ ನೋಡ್ಬೇಕಾಗತ್ತೆ ಅಂತ ಕೋಪದಲ್ಲಿ ಬೈತಾಳೆ ಅಜ್ಜಿ. ಈ ಕಡೆ ರಾಜವ್ವ ತುಂಬಾ ಕೋಪದಲ್ಲೇನೆ ಇರ್ತಾಳೆ. ಈ ಕಡೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕೊಂದು ಲೈಕ್